ನಮಸ್ತೆ ಮಗಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ಸರ್ಕಾರಗಳ ವರ್ಗೀಕರಣದ ಭಾಗವಾಗಿ ಪ್ರಜಾಪ್ರಭುತ್ವಾತ್ಮಕ ಸರ್ಕಾರ ಮತ್ತು ಅಪ್ರಜಾಪ್ರಭುತ್ವಾತ್ಮಕ ಸರ್ಕಾರಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರಗಳ ಬಗ್ಗೆ ಸ್ಟಡಿ ಮಾಡುವ. ರೈಟ್ ಮಕ್ಕಳೇ, ಐ ಥಿಂಕ್ ಇವತ್ತೇನು ನಾವು ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇಟ್ ವಿಲ್ ಬಿ ದಿ ರಿಪಿಟೇಷನ್ ಆಫ್ ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ. ಅಂದರೆ ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳ ಆಧಾರದ ಮೇಲೆ ಯಾವ ಸಂವಿಧಾನಗಳವ? ಕಠಿಣ ಮತ್ತು ಸರಳ ಸಂವಿಧಾನ. ದಿ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ಸ್ ಆರ್ ಬೇಸ್ಡ್ ಆನ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್ ಈಕ್ವಲೆಂಟ್ ಟು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. Written constitution is equivalent to rigid constitution. Like that, the unitary and federal governments are based on or related to the written constitution and unwritten constitutions. The unitary government is related with the flexible constitution and unwritten constitution. The federal government is related with the written constitution and the rigid constitution. ಸಿಂಪಲ್ ಮಗಳ ಹೇಳಿದ್ದೇನೆ. ಚಿಕ್ಕ ದೇಶ ಏಕಾತ್ಮಕ ಸರ್ಕಾರ, ನಮ್ಯ ಸಂವಿಧಾನ, ಅಲಿಖಿತ ಸಂವಿಧಾನ. ದೊಡ್ಡ ದೇಶ ಸಂಯುಕ್ತ ಸರ್ಕಾರ, ಲಿಖಿತ ಸಂವಿಧಾನ, ಕಠಿಣ ಸಂವಿಧಾನ. ಅದನ್ನೇ ನಾವು ಈಗ ರಿಪೀಟ್ ಮಾಡ್ದಂಗೆ ಅಷ್ಟೇ. ರೈಟ್ ಮಕ್ಕಳೇ? ಸೊ ಒಂದೊಂದಾಗಿ ನೋಡ್ತಾ ಹೋಗುವ. ಎರಡವ ಮಕ್ಕಳ, ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ. ಅರ್ಥ, ಲಕ್ಷಣಗಳು. ಸಂಯುಕ್ತ ಸರ್ಕಾರದ ಅರ್ಥ, ಪರಿಕಲ್ಪನೆ, ಲಕ್ಷಣ. ರೈಟ್ ಮಕ್ಕಳೇ? ಓಕೆ. ಏಕಾತ್ಮಕ ಸರ್ಕಾರ, ದಿ ಯುನಿಟರಿ ಗೌರ್ಮೆಂಟ್. ಅರ್ಥ, ಏಕಾತ್ಮಕ ಸರ್ಕಾರ ಎಂದರೇನು? ಏಕ ಅಂದರೆ ಒಂದೇ. ಏಕಾತ್ಮಕ ಸರ್ಕಾರವೆಂದರೆ ಇಡೀ ದೇಶದಲ್ಲಿ ಒಂದೇ ಸರ್ಕಾರ ಇರುತ್ತದೆಯೋ? ಹಂಗಲ್ಲ ಮಗಳೇ, ಒಂದೇ ಸರ್ಕಾರ ಮಾತ್ರ ಇರುವುದಿಲ್ಲ. ಯಾವ ದೇಶದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಜನರಿಂದ ಚುನಾಯಿತವಾಗಿ ಅಧಿಕಾರಕ್ಕೆ ಬರುತ್ತದೆಯೋ ಆ ಸರ್ಕಾರ ಪದ್ಧತಿಯನ್ನು ಏಕಾತ್ಮಕ ಸರ್ಕಾರ ಅಂತಾರೆ. ಇಟ್ ಮೀನ್ಸ್ there will be the state governments, but the state governments are not being elected by the people. ಅಲ್ಲಿ ಹೇಳ್ತೇನೆ, ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ. ಅಂದರೆ ಇದು ಅರ್ಥ ಏನು ಮಕ್ಕಳ? ಈಗ ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನವೆಂದರೇನು? ದೇಶದ ಬಹುತೇಕ ಅಂಶಗಳನ್ನು ಬರವಣಿಗೆಯಲ್ಲಿ ಇಟ್ಟಂಥ ಸಂವಿಧಾನ ಲಿಖಿತ ಸಂವಿಧಾನ. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ಕಂಪೋಸ್ಡ್ ವಿತ್ ಆಲ್ಮೋಸ್ಟ್ subjects of the nation is called written constitution. The constitution which is compounded with the aspects which are important, ಮಹತ್ವವಾದಂಥ ಅಂಶಗಳನ್ನು ಮಾತ್ರ ಬರವಣಿಗೆಯಲ್ಲಿ ಹೊಂದಿರುವಂಥ ಸಂವಿಧಾನ ಅಲಿಖಿತ ಸಂವಿಧಾನ. ಅಂದರೆ ಅಲಿಖಿತ ಸಂವಿಧಾನ ಅಂದುಕೊಳ್ಳಿ ಏನೂ ಬರವಣಿಗೆಯಲ್ಲಿ ಇಲ್ಲದ ಸಂವಿಧಾನ ಅಂತಲ್ಲ. ಹಾಗೆ ಏಕಾತ್ಮಕ ಸರ್ಕಾರವೆಂದರೆ ಕೇಂದ್ರ ಸರ್ಕಾರ ಮಾತ್ರ ಜನರಿಂದ ಚುನಾಯಿತ. ದಿ ನೇಷನ್ ವಿಚ್ ಈಸ್ ಹ್ಯಾವಿಂಗ್ ದಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಬೀಯಿಂಗ್ ಎಲೆಕ್ಟೆಡ್ ಬೈ ದಿ ಪೀಪಲ್ ಈಸ್ ಕಾಲ್ಡ್ ಯುನಿಟರಿ ಗೌರ್ಮೆಂಟ್. ಒಂದೇ ಸರ್ಕಾರ, ನಾವು ರೂಢಿಯೊಳಗೆ ನಾವು ಹೇಳ್ತೇವೆ, ದೇಶದಲ್ಲಿ ಒಂದೇ ಸರ್ಕಾರವಿದ್ದರೆ ಅದನ್ನು ಏಕಾತ್ಮಕ ಸರ್ಕಾರ ಎನ್ನುವರು. ಕರೆಕ್ಟ್, ಹೌದು. ಬಟ್ ಅದರ ಒಳಹೊಕ್ಕು, ಅದರ ತಿರುಳನ್ನು ನೋಡಿದಾಗ ಈ ಒಂದೇ ಸರ್ಕಾರ ಯಾರಿಂದ ಆಯ್ಕೆಯಾಗಿರುತ್ತದೆ? ಜನರಿಂದ. ಸೊ ಮಕ್ಕಳ, ಸೊ ಹಂಗಾರೆ ಏಕಾತ್ಮಕ ಸರ್ಕಾರವೆಂದರೆ ಒಂದೇ ಚುನಾಯಿತ ಸರ್ಕಾರ ಇರುವುದು. ಉದಾಹರಣೆ ಇಂಗ್ಲೆಂಡ್, ಫ್ರಾನ್ಸ್. ರೈಟ್ ಮಗಳೇ? ಓಕೆ. ಲಕ್ಷಣಗಳು, ಫೀಚರ್ಸ್ ಆಫ್ ಯುನಿಟರಿ ಗವರ್ನಮೆಂಟ್. ಈಗಾಗಲೇ ತಿಳ್ಕೊಂಡ್ರಿ ನೀವು.
ನಮ್ಯ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಕಲಿಯುವಾಗ ಇದನ್ನೆಲ್ಲ ತಿಳ್ಕೊಂಡ್ರಿ ನೀವು. ಮತ್ತೊಮ್ಮೆ ಇದು ರಿಪೀಟ್ ಮಾಡ್ದಂಗೆ ರೈಟ್ ಮಗಳೇ. ಸೊ ಹಂಗಾರೆ ಏಕಾತ್ಮಕ ಸರ್ಕಾರದ ಪ್ರಮುಖ ಲಕ್ಷಣ ಚಿಕ್ಕ ದೇಶ. ದಿ ಯುನಿಟರಿ ಗೌರ್ಮೆಂಟ್ ವಿಲ್ ಬಿ ಇನ್ ದಿ ನೇಷನ್ ವಿಚ್ ಈಸ್ ಸ್ಮಾಲ್ ಇನ್ ಟೆರಿಟರಿ. ಭೂಪ್ರದೇಶದಲ್ಲಿ ಚಿಕ್ಕದಾಗಿರುವ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇನ್ ಪಾಪ್ಯುಲೇಷನ್ ಆಲ್ಸೋ. ಭೂಪ್ರದೇಶ ಚಿಕ್ಕದೈತಪ್ಪ ಅಂದರೆ ಆಟೋಮೆಟಿಕಲಿ ಆ ದೇಶದ ಜನಸಂಖ್ಯೆಯು ಚಿಕ್ಕದೇ ಇರ್ತದೆ. ಸೊ ಹಂಗಾರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ಯುನಿಟರಿ ಗೌರ್ಮೆಂಟ್ ಈಸ್ ಇಟ್ ವಿಲ್ ಬಿ ಇನ್ ದಿ ನೇಷನ್ ವಿಚ್ ಈಸ್ ಸ್ಮಾಲ್ ಇನ್ ಟೆರಿಟರಿ ಆ್ಯಂಡ್ ಪಾಪ್ಯುಲೇಷನ್. ರೈಟ್ ಮಗಳೇ, ಚಿಕ್ಕ ದೇಶದಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ರೈಟ್. ನಂಬರ್ 1 ಪವರ್ ಸೆಂಟ್ರಲೈಸೇಷನ್, ಅಧಿಕಾರ ಕೇಂದ್ರೀಕರಣ. Power centralization means setting the power into a single government, putting all the powers into the central government. ಕೇಂದ್ರ ಸರ್ಕಾರ ದೇಶದ ಒಂದೇ ಸರ್ಕಾರದಲ್ಲಿ ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿರುತ್ತವೆ. ಎಲ್ಲ ದೇಶಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಆಲ್ ದಿ ಪವರ್ಸ್, ಅದು ಶಾಸಕಾಂಗದ್ದಿರ್ಬೋದು, ಕಾರ್ಯಾಂಗದ್ದಿರ್ಬೋದು, ನ್ಯಾಯಾಂಗದ್ದಿರ್ಬೋದು, ಆಡಳಿತಾತ್ಮಕ ಇರ್ಬೋದು, ಪ್ರಮುಖ ನೇಮಕಾತಿಗಳಿರ್ಬೋದು. ರೈಟ್ ಮಕ್ಕಳೇ, ಅಧಿಕಾರ ಕೇಂದ್ರೀಕರಣ. ಇನ್ ಇಂಡಿಯಾ ಹಿಯರ್ ಪವರ್ ಡಿಸೆಂಟ್ರಲೈಸೇಷನ್ ಬಿಕಾಸ್ ವಿ ಆರ್ ಹ್ಯಾವಿಂಗ್ ಫೆಡರಲ್ ಗೌರ್ಮೆಂಟ್. ಸೊ ಹಂಗಾರೆ ಮಕ್ಕಳ, ಏಕಾತ್ಮಕ ಸರ್ಕಾರದ ಮತ್ತೊಂದು ಲಕ್ಷಣ ಅಧಿಕಾರ ಕೇಂದ್ರೀಕರಣ, ಒಂದೇ ಕಡೆ. ರೈಟ್. ಓಕೆ ಮಕ್ಕಳೇ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಹೆನ್ಸ್ ದಿ ಯುನಿಟರಿ ಗೌರ್ಮೆಂಟ್ ಕನ್ಸಿಸ್ಟಿಂಗ್ ಆಫ್ a small territory and small population, there will be unwritten constitution. ಸಣ್ಣ ದೇಶ ಅದ, ಏಕಾತ್ಮಕ ಸರ್ಕಾರ. ಏಕಾತ್ಮಕ ಸರ್ಕಾರವು ಯಾವಾಗಲೂ ಅಲಿಖಿತ ಸಂವಿಧಾನವನ್ನು ಹೊಂದಿರುತ್ತದೆ, ಬರೆದಿಡುವ ಅವಶ್ಯಕತೆ ಇಲ್ಲ. ಸೊ ಮಕ್ಕಳ, ಎಲ್ಲ ಇವು ನಮ್ಯ ಮತ್ತು ಅಲಿಖಿತ ಸಂವಿಧಾನದ ಲಕ್ಷಣಗಳೇ. ನಮ್ಯ, ಅಲಿಖಿತ, ಏಕಾತ್ಮಕ, ನಮ್ಯ ಅಲಿಖಿತ ಸಂವಿಧಾನಗಳು ಮತ್ತು ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ಕೇಳಿದ್ರೆ ಎಕ್ಸಾಮ್ನಲ್ಲಿ ಇವನ್ನೇ. ಏಕಾತ್ಮಕ ಸರ್ಕಾರವು ಎಲ್ಲಿರುತ್ತದೆ? ಚಿಕ್ಕ ದೇಶದಲ್ಲಿ. ನಮ್ಯ ಸಂವಿಧಾನವು ಎಲ್ಲಿರುತ್ತದೆ? ಚಿಕ್ಕ ದೇಶದಲ್ಲಿ. ಅಲಿಖಿತ ಸಂವಿಧಾನವು ಎಲ್ಲಿರುತ್ತದೆ? ಚಿಕ್ಕ ದೇಶದಲ್ಲಿ. ಅಧಿಕಾರ ಕೇಂದ್ರೀಕರಣ ಎಲ್ಲಿರುತ್ತದೆ? ನಮ್ಯ ಸಂವಿಧಾನದಲ್ಲಿ. ಅಧಿಕಾರ ಕೇಂದ್ರೀಕರಣ ಎಲ್ಲಿರುತ್ತದೆ? ಅಲಿಖಿತ ಸಂವಿಧಾನ. ಒಂದಕ್ಕೊಂದು ಅವನ್ನೇ ಬರೆಯೋದು, ಆದರೆ ಅರ್ಥ ಬೇರೆ. ಏಕಾತ್ಮಕ ಸರ್ಕಾರ ಅಂದರೆ ಬೇರೆ, ನಮ್ಯ ಸಂವಿಧಾನ ಅಂದರೆ ಬೇರೆ, ಅಲಿಖಿತ ಸಂವಿಧಾನ ಅಂದರೆ ಬೇರೆ, ಅರ್ಥ ಬೇರೆ, ಬಟ್ ಫೀಚರ್ಸ್ ಆಲ್ಮೋಸ್ಟ್ ಸೇಮ್. ರೈಟ್ ಮಕ್ಕಳೇ? ಓಕೆ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಅಲಿಖಿತ ಸಂವಿಧಾನ, ಒಂದೇ ಸರ್ಕಾರ, ಬರೆಯೋ ಅವಶ್ಯಕತೆ ಇಲ್ಲ. ರೈಟ್. ಆರ್ಡಿನರಿ ಜುಡಿಷಿಯರಿ, ಇದನ್ನು ನಾವು ಹಿಂದಿನ ಟಾಪಿಕ್ನೊಳಗೆ ನೋಡೇವೆ. ನಮ್ಯ ಸಂವಿಧಾನ ಹೇಳಬೇಕಾದ್ರೆ ಹೇಳಿದ್ದೇನೆ, ಜನಸಂಖ್ಯೆ ಕಡಿಮೆ, ಸರ್ಕಾರ ಒಂದೇ, ಸರ್ಕಾರದ ನಡುವೆ ಸಂಘರ್ಷ ಇಲ್ಲ. ದೆನ್ ದಿ ಜುಡಿಷರಿ ವಿಲ್ ಬಿ ಆರ್ಡಿನರಿ, ಸಾಮಾನ್ಯ. ಅದಕ್ಕೇನು ವಿಶೇಷವಾದಂಥ ಅಧಿಕಾರವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ವೆಲ್ ಕ್ವಾಲಿಫೈಡ್ ಜಡ್ಜಸ್ ಇರಬೇಕೆಂಬ ನಿಯಮವಿಲ್ಲ. ಸಾಧಾರಣವಾದಂಥ ನ್ಯಾಯಾಂಗ ಇದ್ದರೆ ಸಾಕು. ರೈಟ್ ಮಗಳೇ? ಇಲ್ಲಿ ಬಂತು ನೋಡ್ರಿ, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ದಿ ರಿಪ್ರೆಸೆಂಟೇಟಿವ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಇನ್ ಎ ಯುನಿಟರಿ ಗೌರ್ಮೆಂಟ್ there will be state governments, but that state governments will be the representatives of central government. Karnataka sarkar ada, Karnataka sarkar is not the representative of central government. It administers its administration on its own. ತನ್ನ ಅಧಿಕಾರವನ್ನು ತಾನೇ ಚಲಾಯಿಸುತ್ತದೆ. ಯಾವ ಸರ್ಕಾರ? ಕರ್ನಾಟಕ ಸರ್ಕಾರ. ಯಾಕಂದರೆ ಭಾರತದಲ್ಲಿ ಸಂಯುಕ್ತ ಸರ್ಕಾರವಿದೆ. ಅಂದರೆ ಸಂಯುಕ್ತ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಬೇರೆ ಅಧಿಕಾರ, ರಾಜ್ಯ ಸರ್ಕಾರ ಬೇರೆ ಅಧಿಕಾರ. ಬಟ್ ಇನ್ ಯುನಿಟರಿ ರಾಜ್ಯ ಸರ್ಕಾರಗಳಿದ್ದರೂ ದಿ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಡಿಸ್ಟ್ರಿಬ್ಯೂಟ್ ದಿ ಪವರ್ ಟು ದಿ ಸ್ಟೇಟ್ ಗೌರ್ಮೆಂಟ್ಸ್. ಈ ಕೆಲಸ ಮಾಡಿರಿ ನೀವು ಅಂತೇಳಿ. ಬಟ್ ಹಿಯರ್ ಇನ್ ದ ಫೆಡರಲ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಪ್ರೊವೈಡೆಡ್ ಪವರ್ಸ್ ಥ್ರೂ ದಿ ಕಾನ್ಸ್ಟಿಟ್ಯೂಷನ್.
ಸಂವಿಧಾನದಿಂದ ಬಂದಿರ್ತದೆ. ಕೇಂದ್ರದ ಬೇರೆ, ರಾಜ್ಯದ ಬೇರೆ. ಇಲ್ಲಿ ನೋಡ್ರಿ, ಕೇಂದ್ರದ ಪ್ರತಿನಿಧಿ ಪದದ ಅರ್ಥ ಏನು ಮಕ್ಕಳ? ವಾಟ್ ಯು ಮೀನ್ ಬೈ ರಿಪ್ರೆಸೆಂಟೇಟಿವ್? ರಿಪ್ರೆಸೆಂಟೇಟಿವ್ ಈಸ್ ಒನ್ ಹೂ ರಿಪ್ರೆಸೆಂಟ್ಸ್ ಹಿಸ್ ಬಾಸ್. ಹಿ ವರ್ಕ್ಸ್ ಅಕಾರ್ಡಿಂಗ್ ಟು ದಿ ಡೈರೆಕ್ಷನ್ಸ್ ಆಫ್ ದಿ ಬಾಸ್. ನೀವು ವಿದ್ಯಾರಣ್ಯ ಕಾಲೇಜಿನ ಪ್ರತಿನಿಧಿಗಳು ಅಂದರೆ ವಿದ್ಯಾರಣ್ಯ ಕಾಲೇಜಿನ ಪರವಾಗಿ ಬೇರೆ ಕಾಲೇಜಿಗೆ ಕಾಂಪಿಟೇಷನ್ಸಿಗೆ ಹೋಗಿರ್ತೀರಿ. ಯು ಆರ್ ದಿ ರಿಪ್ರೆಸೆಂಟೇಟಿವ್ಸ್ ಆಫ್ ದಿ ವಿದ್ಯಾರಣ್ಯ ಅಂದರೆ ಯು ಹ್ಯಾವ್ ಟು ಸಬ್ಮಿಟ್ ದಿ ರಿಪೋರ್ಟ್ ಟು ದಿ ಪ್ರಿನ್ಸಿಪಾಲ್. ಹಾಗೆ ಅಂದರೆ ಮಗಳ, ಏಕಾತ್ಮಕ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರದ ಪ್ರತಿನಿಧಿ ಅಂದರೆ ಪ್ರತ್ಯೇಕ ಅಧಿಕಾರ ಹೊಂದಿರುವುದಿಲ್ಲ, ಸ್ವತಂತ್ರ ಅಧಿಕಾರ ಹೊಂದಿರುವುದಿಲ್ಲ. ಕೇಂದ್ರ ಹೇಳಿದಂತೆ ಕೇಳತಕ್ಕದ್ದು, ಕೇಂದ್ರ ಹೇಳಿದ ಕೆಲಸವನ್ನು ಮಾಡತಕ್ಕದ್ದು. ರೈಟ್ ಮಗಳ? ಓಕೆ. ನೆಕ್ಸ್ಟ್, ಸುಪ್ರಿಮಸಿ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರದ ಬಲಾಢ್ಯತೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತದೆ ಅದ. ಸಂವಿಧಾನವೂ ಅಲಿಖಿತ, ನ್ಯಾಯಾಂಗವೂ ಸಾಮಾನ್ಯ, ಸಂವಿಧಾನಕ್ಕೆ ಹೆಚ್ಚಿನ ಶ್ರೇಷ್ಠತೆ ಇಲ್ಲ. ದೆನ್ ಹೂ ಈಸ್ ಸುಪ್ರೀಂ? ದಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಸುಪ್ರೀಂ ಇನ್ ದಿ ಯುನಿಟರಿ ಗೌರ್ಮೆಂಟ್. ಎಲ್ಲ ಲಕ್ಷಣಗಳು ಮಕ್ಕಳ ಇವ ನಮ್ಯ ಅಥವಾ ಸರಳ ಮತ್ತು ಅಲಿಖಿತ ಸಂವಿಧಾನದ ಲಕ್ಷಣಗಳೇ. ಯಾವ ಸರ್ಕಾರದ್ದು? ಏಕಾತ್ಮಕ ಸರ್ಕಾರ. ಸೊ ಭಾಳ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ, ಅದನ್ನು ಬರೆದು ಇಟ್ಕೊಂಬಿಡ್ರಿ ನೋಟ್ಬುಕ್ನಲ್ಲಿ. ನಮ್ಯ ಈಸ್ ಈಕ್ವಲ್ ಟು ಸರಳ, ಈಸ್ ಈಕ್ವಲ್ ಟು ಅಲಿಖಿತ, ಈಸ್ ಈಕ್ವಲ್ ಟು ಏಕಾತ್ಮಕ. ಅವೇ ಲಕ್ಷಣಗಳೇ ಎಕ್ಸಾಮಲ್ಲಿ ಬರೆಯೋದು. ಅನಮ್ಯ, ಲಿಖಿತ, ಸಂಯುಕ್ತ, ಕಠಿಣ. ಗೊತ್ತಾಯ್ತು? ರೈಟ್ ಮಕ್ಕಳು. ಈಗ ಬರೀ ಇಲ್ಲಿ ಬರುವ ಫೆಡರಲ್ ಗೌರ್ಮೆಂಟ್, ಸಂಯುಕ್ತ ಸರ್ಕಾರ. ಸಂಯುಕ್ತ ಪದದ ಅರ್ಥ ಏನು ಮಕ್ಕಳ? ಸಂಯುಕ್ತ ಎಂದರೇನು? ಸಂಯುಕ್ತ ಮೀನ್ಸ್ ಜೋಡಿ, ಡ್ಯುವೆಲ್, ಡಬಲ್. ಜೋಡಿ ಸರ್ಕಾರ ಅಂದರೆ ಯಾವ ಸರ್ಕಾರ ಪದ್ಧತಿಯಲ್ಲಿ ಎರಡು ಸರ್ಕಾರಗಳು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರಿಂದ ಚುನಾಯಿತರಾಗುತ್ತವೆಯೋ ಅಂತಹ ಸರ್ಕಾರ ಪದ್ಧತಿಯನ್ನು ಸಂಯುಕ್ತ ಸರ್ಕಾರ ಎನ್ನುವರು. ದಿ ಸಿಸ್ಟಮ್ ಇನ್ ವಿಚ್ ದಿ ಟೂ ಗೌರ್ಮೆಂಟ್ಸ್ ಆರ್ ಬೀಯಿಂಗ್ elected by the people. They are the central government and the state government is called federal system. The system in which the central government and state governments are being elected by the people is called federal system. ಕೇಂದ್ರ ರಾಜ್ಯ ಸರ್ಕಾರಗಳು ಜನರಿಂದ, ಎರಡು ಸರ್ಕಾರಗಳು ಜನರಿಂದ ಚುನಾಯಿತವಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಅರ್ಥ ಆಯ್ತು ಮಕ್ಕಳ? ಸಿಂಪಲ್ ಅದ, ಮತ್ತು ಇದನ್ನೇ ರಿಪೀಟ್ ಮಾಡುವುದು ಬೇಡ. ಉದಾಹರಣೆ, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ. ಅದಕ್ಕೆ ಫೆಡರಲ್ ಗೌರ್ಮೆಂಟಿಗೆ. ರೈಟ್ ಮಕ್ಕಳ? ಇಲ್ಲಿ ಪರಿಕಲ್ಪನೆ ಅಂತ ಬಂದದ, ವಿಚ್ ಈಸ್ ದಿ ರೂಟ್ ವರ್ಡ್ ಆಫ್ ಫೆಡರಲ್. ಫೆಡರಲ್, ಫೆಡರೇಷನ್. ಫೆಡರೇಷನ್ ಅಂದರೂ ಒಂದೇ, ಫೆಡರಲ್ ಗೌರ್ಮೆಂಟ್ ಅಂದರೂ ಒಂದೇ. ಇದು ಯಾವ ಮೂಲ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಫೋಡಸ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಫೋಡಸ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಫೋಡಸ್ ಎಂದರೆ ಒಪ್ಪಂದ, ಒಡಂಬಡಿಕೆ. ಅಂದರೆ ಅಮೇರಿಕಾ ಬಂದಿದ್ದು ಹೆಂಗೆ ಅಸ್ತಿತ್ವಕ್ಕೆ? ಅಮೇರಿಕಾ ಮೊದಲೇ 1776ರಲ್ಲಿ ಅದು ಸ್ವಾತಂತ್ರ್ಯ ಪಡೆದಾಗ, 1776ರಲ್ಲಿ ಅಮೇರಿಕಾ 13 ರಾಜ್ಯಗಳ ಒಕ್ಕೂಟವಾಗಿತ್ತು. ಇಂಗ್ಲೆಂಡಿನಿಂದ ವಲಸೆ ಬಂದಂಥ ಜನರ ಒಂದು ಒಕ್ಕೂಟ ಅದು. ಮೆಡಿಟರೇನಿಯನ್ ಸಮುದ್ರದ ತೀರದಲ್ಲಿ ಬರ್ತದೆ ಅಮೇರಿಕಾ. 13 ರಾಜ್ಯಗಳಿದ್ವು ಅಲ್ಲಿ. ಆ 13 ರಾಜ್ಯಗಳು ಒಂದು ಒಪ್ಪಂದವನ್ನು ಮಾಡಿಕೊಂಡು ನಾವೆಲ್ಲ ಸೇರಿ ಒಂದು ದೇಶವನ್ನು ಕಟ್ಟೋಣ ಅಂತೇಳಿ ಹಂಗೆ ಬಂದಂಥ, ಅಸ್ತಿತ್ವಕ್ಕೆ ಬಂದಂಥ ದೇಶ ಯಾವುದು? ಅಮೇರಿಕಾ. ಸೊ ಹಂಗಾರೆ ಒಪ್ಪಂದದ ಮೂಲಕವೂ ಸಂಯುಕ್ತ ಸರ್ಕಾರವು ಅಸ್ತಿತ್ವಕ್ಕೆ ಬರುತ್ತದೆ. ಭಾರತ ಒಪ್ಪಂದದ ಮೂಲಕ ಸಂಯುಕ್ತ ಸರ್ಕಾರ ತಂದಿಲ್ಲ. ಆಮೇಲೆ ಸ್ವಾತಂತ್ರ್ಯ ನಂತರ ಕೆಲವೊಂದು ರಾಜ್ಯಗಳು ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡು ಸೇರಿದ್ವು. ಹೇಳಿ ಮಗಳೇ, ಭಾರತ ಜನಸಂಖ್ಯೆ ಭೂಪ್ರದೇಶ ಹೆಚ್ಚಿಗೆ ಇದ್ದುದರಿಂದ ಇಲ್ಲಿ ಏನು ನಾವು ತಂದಿದ್ದೇವೆ? ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಿ ಫೆಡರಲ್ ಸಿಸ್ಟಮ್ ಇನ್ ಇಂಡಿಯಾ ಬಿಕಾಸ್ ಆಫ್ ದಿ ಪಾಪ್ಯುಲೇಷನ್ ಆ್ಯಂಡ್ ಟೆರಿಟರಿ. ಆಫ್ಟರ್ ಇಂಡಿಪೆಂಡೆನ್ಸ್ there was agreement, there are some agreements held between the princely states. ಆ ರಾಜರೇನಿದ್ರಲ್ಲ ಮತ್ತು ಭಾರತ ಸರ್ಕಾರದ ನಡುವೆ ಒಪ್ಪಂದಗಳಾಗಿ ಅವು ಭಾರತಕ್ಕೆ ಸೇರಿದವು.
ರೈಟ್ ಮಕ್ಕಳೇ? ಓಕೆ, ಈಗ ಲಕ್ಷಣಗಳು. ಬಿಗ್ ನೇಷನ್. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ದಿ ಫೆಡರಲ್ ಸಿಸ್ಟಮ್ ಈಸ್ ದೊಡ್ಡ ದೇಶ. ಸಿಂಪಲ್, ಅದು ಚಿಕ್ಕ ದೇಶ. ಜನಸಂಖ್ಯೆ ಮತ್ತು ಭೂಪ್ರದೇಶ ಹೆಚ್ಚಿಗೆ ಇರುವುದರಿಂದ ಒಂದೇ ಸರ್ಕಾರ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಎರಡು ಸರ್ಕಾರಗಳನ್ನು ಮಾಡಿದರೂ ದೊಡ್ಡ ದೇಶದಲ್ಲಿ ಎರಡೂ ಸರ್ಕಾರಗಳು ಜನರಿಂದ ಚುನಾಯಿತವಾಗುತ್ತವೆ. ಅರ್ಥ ಆಯ್ತು ಮಕ್ಕಳೇ? ಸೊ ದೊಡ್ಡ ದೇಶದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಯಾವ ಸರ್ಕಾರ? ಸಂಯುಕ್ತ ಸರ್ಕಾರ. ರೈಟ್? ಓಕೆ, ನೆಕ್ಸ್ಟ್ ಪವರ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಪವರ್ ಸೆಂಟ್ರಲೈಸ್ಡ್ ಅಥವಾ ಸೆಂಟ್ರಲೈಸ್ಡ್ ಪವರ್ ಅಥವಾ ಸೆಂಟ್ರಲೈಸೇಷನ್ ಆಫ್ ಪವರ್, ಕೇಂದ್ರೀಕರಣ. ಇಲ್ಲಿ ವಿಕೇಂದ್ರೀಕರಣ. ಯಾರ್ಯಾರಿಗೆ? ಕೇಂದ್ರ, ರಾಜ್ಯ. ಪವರ್ ಡಿಸ್ಟ್ರಿಬ್ಯೂಷನ್ ಆರ್ ಡಿಸೆಂಟ್ರಲೈಸೇಷನ್ ಬಿಟ್ವೀನ್ ಅಮಂಗ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಥ್ರೂ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲಕ. ರೈಟ್ ಮಕ್ಕಳೇ? ನಂಬರ್ 3, ಎಲೆಕ್ಟೆಡ್ ಸ್ಟೇಟ್ ಗವರ್ನಮೆಂಟ್ಸ್. ಇಲ್ಲೇ ನೋಡ್ರಿ ಮಕ್ಕಳ, ಸ್ಟೇಟ್ ಗೌರ್ಮೆಂಟ್ಸ್ ಆರ್ ದಿ ರಿಪ್ರೆಸೆಂಟೇಟಿವ್ಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಹೇಳಿದ್ದನ್ನು ಮಾತ್ರ ಕೇಳುತ್ತವೆ, ಕೇಂದ್ರ ಹೇಳಿದ ಕೆಲಸವನ್ನು ಮಾತ್ರ ಮಾಡುತ್ತವೆ, ಮಾಡತಕ್ಕದ್ದು. ಬಟ್ ಇಲ್ಲೇ ಇಲ್ಲ. ದಿ ಸ್ಟೇಟ್ ಗೌರ್ಮೆಂಟ್ಸ್ ವಿಲ್ ಹ್ಯಾವ್ ದಿ ಸೆಪರೇಟ್ ಪವರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಥ್ರೂ ದಿ ಕಾನ್ಸ್ಟಿಟ್ಯೂಷನ್. ಸಂಯುಕ್ತ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರದ ಪ್ರತಿನಿಧಿ ಅಲ್ಲ. ಏಕಾತ್ಮಕ ಸರ್ಕಾರದಲ್ಲಿ ಹೌದು. ಇಲ್ಲಿ ಸ್ವತಂತ್ರ ಅಧಿಕಾರವನ್ನು ರಾಜ್ಯ ಸರ್ಕಾರಗಳು ಹೊಂದಿರುತ್ತವೆ, ತಮ್ಮ ಆಡಳಿತವನ್ನು ಸಂವಿಧಾನದ ಮೂಲಕ ಪಡೆದಿರುತ್ತವೆ, ನಡೆಸುತ್ತವೆ. ರೈಟ್ ಮಕ್ಕಳೇ? ಹಿಯರ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಪೀಪಲ್. ರೈಟ್? ಎಲ್ಲಿ? ಸಂಯುಕ್ತ. ಓಕೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್. ದೊಡ್ಡ ದೇಶ, ಜನಸಂಖ್ಯೆ ಹೆಚ್ಚಿಗೆ, ಸಂಯುಕ್ತ ಸರ್ಕಾರ, ಅಧಿಕಾರ ವಿಭಜನೆ. ಅಧಿಕಾರ ವಿಭಜನೆ ಅಂದುಕೊಳ್ಳಿ ಆಟೋಮೆಟಿಕಲಿ ಸಂವಿಧಾನವನ್ನು ಏನು ಮಾಡಬೇಕಾಯಿತು? ಬರವಣಿಗೆ. ಸೊ ಸಂಯುಕ್ತ ಸರ್ಕಾರದ ಲಕ್ಷಣ ಮಗಳ ಇಂಪಾರ್ಟೆಂಟ್, ಲಿಖಿತ ಸಂವಿಧಾನ. ಎಲ್ಲ ನೀವೇನು ಲಿಖಿತ ಸಂವಿಧಾನ ಮತ್ತು ಕಠಿಣ ಸಂವಿಧಾನದ ಲಕ್ಷಣಗಳನ್ನು ನೋಡಿರಲ್ಲ, ಅವ ಲಕ್ಷಣಗಳ ಇಲ್ಲಿ ಬಂತು ನೋಡ್ರಿ. ನೆಕ್ಸ್ಟ್, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಶ್ರೇಷ್ಠತೆ. ಸಂವಿಧಾನ ಹೇಳಿದಂತೆ ಸರ್ಕಾರಗಳು, ಸರ್ಕಾರದ ಅಂಗಗಳು, ಸರ್ಕಾರದ ಆಡಳಿತ ವ್ಯವಸ್ಥೆ ನಡೆಯತಕ್ಕದ್ದು. ಪ್ರತಿಯೊಂದಕ್ಕೂ ನೀತಿ ನಿಯಮಗಳಿವೆ. ಸ್ಥಳೀಯ ಸರ್ಕಾರದ ಚುನಾವಣೆ ಘೋಷಣೆ ಮಾಡಲಾಗಿದೆ. ಇದು ಸಂವಿಧಾನದ ಮೂಲಕ ನಡೆಯತಕ್ಕದ್ದು. ಸ್ಥಳೀಯ ಸರ್ಕಾರದಲ್ಲಿ ಮಕ್ಕಳ ಕಂಟೆಸ್ಟ್ ಮಾಡಲಿಕ್ಕೆ, ಸ್ಪರ್ಧೆ ಮಾಡಲಿಕ್ಕೆ ವಯಸ್ಸೆಷ್ಟಾಗಿರಬೇಕು? ಈಗ ಅದಲ್ಲ, ಗ್ರಾಮ ಪಂಚಾಯತಿ 21 ವರ್ಷ, ಓಟ್ ಕೊಡಲಿಕ್ಕೆ 18 ವರ್ಷ. ಯಾವುದೇ ಪ್ರತ್ಯಕ್ಷ ಚುನಾವಣೆಯಲ್ಲಿ ಓಟ್ ಕೊಡಲಿಕ್ಕೆ 18 ವರ್ಷ ಎಲ್ಲರಿಗೂ. ಬಟ್ ಸ್ಥಳೀಯ ಸರ್ಕಾರದಲ್ಲಿ ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ಈ ಚುನಾವಣೆಗೆ ನಿಲ್ಲಲಿಕ್ಕೆ 21 ವರ್ಷ. ರಾಷ್ಟ್ರಪತಿ 35 ವರ್ಷ, ಉಪರಾಷ್ಟ್ರಪತಿ 35 ವರ್ಷ, ಪ್ರಧಾನಮಂತ್ರಿ 25 ವರ್ಷ, ಮುಖ್ಯಮಂತ್ರಿ 25 ವರ್ಷ. ಬಟ್ ಸ್ಥಳೀಯ ಸರ್ಕಾರಕ್ಕೆ ಎಷ್ಟು ವರ್ಷ ಆಗಿರಬೇಕು? 21. ದಿ ಪರ್ಸನ್ ಶುಡ್ ಅಟೈನ್ 21 years ಟು ಕಂಟೆಸ್ಟ್ ಇನ್ ಲೋಕಲ್ ಗವರ್ನಮೆಂಟ್ಸ್. ಸೊ ಇವೆಲ್ಲ ಯಾವುದರ ಮೂಲಕ ನಡೆಯತಕ್ಕದ್ದು? ಸಂವಿಧಾನದ ಮೂಲಕ. ಸೊ ಸಂವಿಧಾನ ಶ್ರೇಷ್ಠ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್, ಸುಪ್ರಿಮಸಿ ಆಫ್ ದಿ ಜುಡಿಷಿಯರಿ. ನ್ಯಾಯಾಂಗದ ಶ್ರೇಷ್ಠತೆ. ಲಿಖಿತ ಸಂವಿಧಾನದೊಳಗೆ ನೋಡಿ ಮಗಳ, ಕಠಿಣ ಸಂವಿಧಾನದಲ್ಲಿ ಹೇಳಿದ್ದೇನೆ ಏನೋ ನ್ಯಾಯಾಂಗದ ಶ್ರೇಷ್ಠತೆ. ಯಾಕಂದರೆ ಜನಸಂಖ್ಯೆ ಹೆಚ್ಚಿಗೆ, ಕೇಂದ್ರ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ತಿಕ್ಕಾಟವಾಗುವ ಸಂಭವ ಹೆಚ್ಚಿಗೆ. ಸೊ ಕೇಸುಗಳು ಹೆಚ್ಚಿಗೆ ಇದ್ದರೆ ಕೇಸುಗಳು ವರ್ಸಟೈಲ್ ಕೇಸಸ್ ಅಂತ ನಾವೇನು ಕರಿತೇವಲ್ಲ, ವಿವಿಧಾಮಯ ಯಾವ್ಯಾವ ಕೇಸುಗಳು ಬರ್ತಾವ. ಸೊ ಎಲ್ಲವನ್ನು ಬಗೆಹರಿಸಲಿಕ್ಕೆ ಯಾರ ಅವಶ್ಯಕತೆ ಇದೆ? ಕ್ವಾಲಿಫೈಡ್ ಜಡ್ಜಸ್. ರೈಟ್ ಮಕ್ಕಳ? ಸೊ ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರ. ಕರೆಕ್ಟಾಗಿ ನೋಡ್ಕೊಳ್ರಿ, ಸರಿಯಾಗಿ ತಿಳ್ಕೊಳ್ರಿ. ರೈಟ್? ಸೊ ಇಲ್ಲಿ 6 ಪಾಯಿಂಟ್ಸ್ ಅವ, ಇಲ್ಲಿ 6 ಪಾಯಿಂಟ್ಸ್ ಅವ. ಒಂದೇ ಲಾಸ್ಟ್ ಇನ್ನೊಮ್ಮೆ ಹೇಳ್ತೇನೆ. ನಮ್ಯ, ಅಲಿಖಿತ, ವಿಕಸಿತ, ಸರಳ, ಏಕಾತ್ಮಕ. ಅನಮ್ಯ, ಕಠಿಣ, ಲಿಖಿತ, ವಿರಚಿತ, ಸಂಯುಕ್ತ ಸರ್ಕಾರ. ಅದನ್ನು ಬುಕ್ನೊಳಗೆ ಬರೆದು ಇಟ್ಕೊಂಡ್ಬಿಡ್ರಿ.
ಈ 4 ಅಂಶಗಳಲ್ಲಿ ಒಂದನ್ನು ಸರಿಯಾಗಿ ಮಾಡಿಕೊಳ್ರಿ, ಎಕ್ಸಾಮ್ನೊಳಗೆ ಬರೀಲಿಕ್ಕೆ ಬರ್ತದೆ. ರೈಟ್ ಮಕ್ಕಳ? ರೈಟ್. ನೆಕ್ಸ್ಟ್ ಪಿರಿಯಡ್ನೊಳಗೆ ಮತ್ತೆ ಭೇಟಿಯಾಗೋಣ.